ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. ಗೃಹಲಕ್ಷ್ಮಿ ಯೋಜನೆ ನಿಮಗೆ ಗೊತ್ತೇ ಇದೆ. ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಹಾಕೊಂಬರ್ತಾ ಇದೆ. ಈಗ ಮತ್ತೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಮಹಿಳೆಯರಿಗೆ. ಏನಪ್ಪ ಅಂತ ಅಂದರೆ ಸುಮಾರು 3 ಲಕ್ಷ ಜನ ಇಲ್ಲಿ ಸಾಲದ ಸೌಲಭ್ಯ ನಾವು ಕೊಡ್ತೀವಿ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಮಹಿಳೆಯರಿಗೆ 2,000 ರೂಪಾಯಿ ತಾಂತಾ ಇದ್ದಾರೋ ಅಂಥ ಮಹಿಳೆಯರಿಗೆ ನಾವು 3 ಲಕ್ಷ ರೂಪಾಯಿನ ಸಾಲ ರೂಪದಲ್ಲಿ ಕೊಡ್ತಾಯಿದ್ದೀವಿ ಅಂತ ತಿಳಿಸ್ತಾರೆ. ಅತಿ ಕಡಿಮೆ ಬೆಲೆ ಅಂದರೆ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಕೊಡ್ತೀವಿ. ಇದು ಬ್ಯಾಂಕವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ಸರ್ಕಾರಕ್ಕೆ. ನಾವು ಸಾಲ ಕೊಡ್ತೀವಿ ಇವರಿಗೆ ಅಂತ ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಮತ್ತು ಇಲ್ಲಿ ಸರ್ಕಾರಕ್ಕೆ ಅದು ಸಹ ಸಂಪುಟ ಸಭೆಯಲ್ಲಿ ಸಹ ಇದು ಅನುಮೋದನೆ ಸಿಕ್ಕಿದೆಯಂತೆ. ಈ ಥರ ಸ್ಕೀಮ್ನಲ್ಲಿ ನೀವು ಮಹಿಳೆಯರಿಗೆ 3 ಲಕ್ಷ ರೂಪಾಯಿ ಸಾಲ ಕೊಡಿ ಅಂತ. ಫ್ರೆಂಡ್ ಬನ್ನಿ, ಹಾಗಾದರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಮಾಡೋಣ. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆ ಈಗ ಸುಮಾರು ಒಂದು 26 ತಿಂಗಳಿಂದ ನಾವು 26 ಕಂತು ಹಣ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಹಣ ಹಾಕಬತ್ತಿದ್ದೀವಿ ಅಂತ ಇವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ತಾ ಇದ್ದಾರೆ. ಅದರಲ್ಲಿ 2 ಕಂತು ಹಣ ಇನ್ನೂ ಬಂದಿಲ್ಲ. 24 ಕಂತು 2 ಕಂತು ಹಣ ಬಂದಿಲ್ಲ. ನಾವು ಹಾಕ್ತೀವಿ 2 ಕಂತಿನ ಹಣ, ಅದು ಸೇರಿದ್ರೆ 26 ಕಂತು ಆಯ್ತವೆ. ಟೋಟಲ್ 52,000 ಅಂತ ಅವ್ರು ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಇನ್ನೂ 2 ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮೆ ಆಗಬೇಕು, ಬ್ಯಾಲೆನ್ಸ್ ಇದೆ ಅಂತಲೇ ಹೇಳ್ತಾ ಫ್ರೆಂಡ್. ಈಗ ಸರ್ಕಾರ ಏನು ಗೃಹಲಕ್ಷ್ಮಿ ಯೋಜನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ತಾ ಇರೋ ವಿಚಾರ ಏನಪ್ಪ ಅಂದರೆ ಮಹಿಳೆಯರಿಗೆ ಸ್ವಂತ ಉದ್ಯೋಗ ಮಾಡೋಕ್ಕೆ, ಇಲ್ಲ ಹೈನುಗಾರಿಕೆ ಆಗಿರ್ಬೋದು, ಸಣ್ಣ ಪುಟ್ಟ ಕಾರ್ಖಾನೆಗಳಾಗಿರ್ಬೋದು, ಸಣ್ಣವಾಗಿ ಗಾರ್ಮೆಂಟ್ಸ್ ಓಪನ್ ಮಾಡ್ಕೊಳ್ಳೋದಿರಲಿ, ಅಂಗಡಿ ವ್ಯಾಪಾರಗಳಾಗಿರ್ಬೋದು, ಅಥವಾ ವಾಹನಗಳ ಖರೀದಿಗಾಗ್ಬೋದು, ಇವಕ್ಕೆಲ್ಲ ಸಾಲ ಸೌಲಭ್ಯಗಳು ಈ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಏನು ತಾಂತ ಇರೋ ಮಹಿಳೆಯರು ಅಂಥವರಿಗೆ ನಾವು ಸಾಲದ ರೂಪದಲ್ಲಿ ಕಡಿಮೆ ಬೆಲೆಯಲ್ಲಿ ಸರ್ಕಾರ ಕೊಡೋಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಇವೆಲ್ಲ ಯೋಜನೆ ನೀವು ಇದ್ದು 3 ಲಕ್ಷ ರೂಪಾಯಿ ಪಡೆಯೋಕ್ಕೆ ಏನು ಅರ್ಹತೆ ಇರಬೇಕು ಅಂತ ನಿಮಗೆ ತಿಳಿಸ್ತೀನಿ ನೋಡಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀವು 2,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಿರಬೇಕು. ಅಂದರೆ ನೀವು ಗೃಹಲಕ್ಷ್ಮಿ ಯೋಜನೆ ಸದಸ್ಯರಾಗಿರಬೇಕು. ಸುಮಾರು ನಮ್ಮ ಕರ್ನಾಟಕದಲ್ಲಿ 1,24,00,000 ಜನ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದಾರಂತೆ. ಇವ್ರಿಗೆಲ್ಲರಿಗೂ ಸಹ ನಾವು ಸುಮಾರು ಬ್ಯಾಂಕ್ನವರೆಲ್ಲ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಂತೆ. ಮತ್ತು ಇಲ್ಲಿ ಸಂಪುಟ ಸಭೆಯಲ್ಲೂ ಸಹ ಇವರು ಓಕೆ ಅಂದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲರೂ ಓಕೆ ಅಂದಿದ್ದಾರೆ. ಈಗ ಏನಪ್ಪ ಅಂದರೆ ಈ ಸದಸ್ಯ ಪಡೆಯೋದು ಫ್ರೆಂಡ್, ಇವ್ರು ತಿಳಿಸ್ತಾ ಇರೋದು ಇವ್ರದ್ದೇ ಒಂದು ಸಹಕಾರ ಸಂಘದ ಬ್ಯಾಂಕು ಓಪನ್ ಮಾಡ್ತಾರಂತೆ. ಈ ಓಪನ್ ಮಾಡಿದಾಗ ಏನೋ ಮಹಿಳೆಯರಿಗೆ 2,000 ರೂಪಾಯಿ ಬರ್ತಾಯಿದ್ದಿಲ್ಲ. ಮೊದಲಿಗೆ ನೀವು ಸದಸ್ಯ ಪಡೆಯೋಕ್ಕೆ 1,500 ರೂಪಾಯಿ ನೀವು ಡೆಪಾಸಿಟ್ ಇಡಬೇಕು. ಅಂದರೆ ನೀವು ಇದು ಓಪನ್ ಮಾಡ್ಕೋಬೇಕು ಅಂದರೆ ಸಹಕಾರಿ ಸಂಘ ಬ್ಯಾಂಕ್ ಅಂತ ಓಪನ್ ಆಯ್ತವಲ್ಲ, ಆ ಓಪನ್ ಆದಾಗ ನೀವು ಸದಸ್ಯ ಪಡೆಯೋದಕ್ಕೆ ಸುಮಾರು 1,500 ರೂಪಾಯಿ ನೀವು ಡೆಪಾಸಿಟ್ ಇಡಬೇಕು. ಅದರಲ್ಲಿ ಡೆಪಾಸಿಟ್ ನಿಮ್ಮ 1,000 ರೂಪಾಯಿ ಮಾತ್ರ ನಿಮ್ಮ ಶೇರ್ ಹೋಲ್ಡರ್ ಆಗಿರುತ್ತೆ. ಅಂದರೆ ನಿಮ್ಮ ಅಕೌಂಟಲ್ಲಿ 1,000 ರೂಪಾಯಿ ನಿಮ್ಮ ಶೇರ್ ಇರುತ್ತೆ ಅದರಲ್ಲಿ. ನಂತರ ನೀವು ತಿಂಗಳ 200 ರೂಪಾಯಿ ನೀವು ಕಟ್ಕೊಂಡು ಬರಬೇಕು. ಸುಮಾರು 6 ತಿಂಗಳು 200 ರೂಪಾಯಿ ನೀವು ಪ್ರತಿ ತಿಂಗಳು ಕಟ್ಕೊಂಡು ಬರ್ತಾ ಇರಬೇಕು. ಫ್ರೆಂಡ್, ಅವ್ರು ತಿಳಿಸ್ತಾ ಇದ್ದಾರೆ ಈ ಏನು 2,000 ರೂಪಾಯಿ ಆಗ್ತಾ ಇದೀವಲ್ಲ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಆಯ್ತು. ಸದಸ್ಯ ಪಡೋವಂಥವ್ರಿಗೆ ಇಲ್ಲಿ ತಿಂಗಳ 200 ರೂಪಾಯಿ ನಾವೇ ಕಟ್ ಮಾಡ್ತೀವಿ. ಇನ್ನು 1,800 ರೂಪಾಯಿ ಅಕೌಂಟಿಗೆ ನಾವು ಹಾಕ್ತೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ಅಂದರೆ ನಿಮಗೆ ಏನು ಒಂದು ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದೆಯೋ ಇಲ್ಲಿ ತಿಂಗಳ 200 ರೂಪಾಯಿ ಇವರೇ ಕಟ್ ಮಾಡ್ತಾರೆ ಸದಸ್ಯ ಪಡೆದಿದ್ದರೆ. ನಂತರ ನಿಮ್ಮ ಅಕೌಂಟಿಗೆ 1,800 ರೂಪಾಯಿ ಇಲ್ಲಿ ಜಮೆ ಆಗುತ್ತೆ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. 6 ತಿಂಗಳ ನಂತರ ನಿಮಗೆ 6 ತಿಂಗಳ ನಂತರ ಇದು ನಿಮಗೆ ಸುಮಾರು 30,000ದಿಂದ ಹಿಡಿದು 3 ಲಕ್ಷವರೆಗೂ ನಿಮಗೆ ಲೋನ್ ಕೊಡ್ತಾರೆ. ಅಂದರೆ ಸಾಲದ ರೂಪದಲ್ಲಿ ಕೊಡ್ತಾರೆ. ಅತಿ ಕಡಿಮೆ ಬೆಲೆ ಅಂತ ಹೇಳಿದರೆ ಫ್ರೆಂಡ್, ಇಲ್ಲಿ ಎಷ್ಟು ಬಡ್ಡಿ ಅಂತ ಅವ್ರು ತಿಳಿಸ್ತಾ ಇಲ್ಲ. ಅತಿ ಕಡಿಮೆ ಬಡ್ಡಿಯಲ್ಲಿ ನಾವು ನಿಮಗೆ ಸಾಲದ ಸೌಲಭ್ಯ ಕೊಡ್ತೀವಿ. ಮಹಿಳೆಯರು ಉತ್ತೇಜನ ಆಗಲಿ ಅಂತ, ಅವರು ಮುಂದೆ ಬರಲಿ ಅಂತ ಸರ್ಕಾರ ಈ ಸ್ಕೀಮ್ ತಂದಿದೆಯಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ತಾ ಇದ್ದಾರೆ. ನಮ್ಮ ಸರ್ಕಾರ ನಿಂತೋದ್ರೂ ಸಹ ಈ ಸಹಕಾರ ಬ್ಯಾಂಕು ಚಾಲನೆಯಲ್ಲೇ ಇರುತ್ತೆ. ಎದಕ್ಕಳ ಅವಶ್ಯಕತೆಯೂ ಇಲ್ಲ, ಅದು ಹಂಗೆ ಕಂಟಿನ್ಯೂ ಇರುತ್ತೆ ಅಂತಲೂ ಸಹ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಇಷ್ಟು ನಿಮಗೆ ಡಿಫ್ರೆನ್ಸು ತಿಳಿಸ್ತೀನಿ. 30,000ರಿಂದ 3 ಲಕ್ಷ ಎಲ್ಲ ಮಹಿಳೆಯರಿಗೆ 3 ಲಕ್ಷ ಕೊಡ್ತೀವಿ ಅಂತ ಅವರು ತಿಳಿಸ್ತಾ ಇಲ್ಲ. ಪ್ರಾರಂಭ 30,000ರಿಂದ 3 ಲಕ್ಷವರೆಗೆ ನಿಮ್ಮ ಏನು ಅರ್ಹತೆ ಆಗಿರ್ಬೋದು, ನಿಮ್ಮ ಇದೆಲ್ಲ ನೋಡಿಬಿಟ್ಟು ನಿಮಗೆ ಇಷ್ಟು 1 ಲಕ್ಷನೋ 2 ಲಕ್ಷ ನೀವು ಮಾಡುವಂಥ ಬಿಸ್ನೆಸ್ ಮೇಲೆ
ಅದು ನೀವು ಅಂಗಡಿ ವ್ಯಾಪಾರ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಅಥವಾ ವಾಹನ ಖರೀದಿ ಆಗಿರ್ಬೋದು, ಏನೋ ಒಂದು ಗಾರ್ಮೆಂಟ್ಸ್ ಸಣ್ಣ ಪುಟ್ಟ ಟೈಲರಿಂಗ್ ಇಟ್ಕೊಂಡು ಗಾರ್ಮೆಂಟ್ಸ್ ಓಪನ್ ಮಾಡೋದು ಆಗಿರ್ಬೋದು, ಇಂಥವೆಲ್ಲ ಮಾಡೋಕ್ಕೆ ಅವರು ನೋಡ್ಕೊಂಡು ಎಷ್ಟು ಅಮೌಂಟು ಅಷ್ಟು ಅವರು ನಿಮಗೆ 3 ಲಕ್ಷ ಒಳಗಡೆ ನಿಮಗೆ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದೆ ಸರ್ಕಾರ. ಇಂಥ ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ ತಂದಿರೋದು ಮಹಿಳೆಯರು ಒಳ್ಳೆ ಅಭಿವೃದ್ಧಿ ಬರಲಿ ಅಂತ ಅವರು ವಿಷಯ ತಿಳಿಸ್ತಾರೆ. ಇಷ್ಟು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ ಸರ್ಕಾರ ಅಮೌಂಟ್ ಹಾಕ್ತೀವಿ ಅಂತ ತಿಳಿಸ್ತಾ ಇದೆ. ಈ ಸದ್ಯಕ್ಕೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೋದ ವಾರದಲ್ಲಿ 2,000 ರೂಪಾಯಿ ಹಾಕೊಂಡು ಬಂದಿದೆ. ಒಂದು 10 ದಿವಸದಿಂದನೂ ಪ್ರತಿ 2,000 ಹಾಕೊಂಡು ಬಂದಿದ್ದಾರೆ. ಇನ್ನು 2 ಕಂತಿನ ಬ್ಯಾಲೆನ್ಸ್ ಇದೆ, ಬಾಕಿ ಇದ್ದಾವೆ. ಆ 2 ಕಂತು ಯಾವಾಗ ಅಂತ ನೋಡಬೇಕು. ಈಗ ಈ ಸ್ಕೀಮ್ ತಂದಿರೋದು ಚಾಲನೆ ಈಗ ಇಕ್ಕಿದೆ ಅಂತ. ಇನ್ನು ಕೆಲವೇ ದಿನಗಳಲ್ಲೆಲ್ಲ ಸಹಕಾರಿ ಬ್ಯಾಂಕ್ಗಳೆಲ್ಲ ಓಪನ್ ಮಾಡ್ತಾರೆ. ಸದಸ್ಯತ್ವ ಪಡೆಯಲು ನೀವು ಯಾವ ರೀತಿ ಪಡಬೇಕಂತೆಲ್ಲ ಮೆಸೇಜು ಕೊಟ್ಟಿದ್ದಾರೆ. ಅದು ಏನು 1,250 ರೂಪಾಯಿ ನೀವು ಮೊದಲಿಗೆ ಠೇವಣಿ ಇಡಬೇಕು, ಡೆಪಾಸಿಟು. ಅಲ್ಲಿ ನಿಮ್ಮ 1,000 ರೂಪಾಯಿ ಅದರಲ್ಲಿ ಶೇರ್ ಹೋಲ್ಡರ್ ಆಗಿರ್ತೀರ. ಮಿಕ್ಕಿತ್ತು ತಿಂಗಳ 6 ತಿಂಗಳು ನೀವು 200 ರೂಪಾಯಿ ಕಟ್ಟಬೇಕು. ಅದ ನಂತರ ನಿಮಗೆ ನಾವು ಬ್ಯಾಂಕಲ್ಲಿ ಲೋನ್ ಕೊಡ್ತೀವಿ ಅಂತ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ. ಇನ್ನೂ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಸಿಗ್ತಾ ಖಂಡಿತ ನಿಮಗೆ ತಿಳಿಸ್ತೀನಿ. ಇಷ್ಟು ಸದ್ಯದಲ್ಲಿ ಈಗ ಎಲ್ಲ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಮತ್ತು ಬ್ಯಾಂಕ್ ಕಡೆಯಿಂದ ಸಾಲ ಕೊಡೋಕ್ಕೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇನ್ನು ಸಹಕಾರಿ ಬ್ಯಾಂಕ್ಗಳು ಎಲ್ಲೆಲ್ಲಿ ಸ್ಥಾಪನೆ ಅವರು ಮುಂಚೆನೇ ಚಾಲನೆ ಮಾಡಿದರು ಸಹಕಾರಿ ಬ್ಯಾಂಕು. ಬಟ್ ಇದು ಇನ್ನೂ ಸದಸ್ಯತ್ವ ಹಾಕಿರಲಿಲ್ಲ ಮಹಿಳೆಯರನ್ನ. ಈಗ ಇನ್ನು ಮುಂದೆ ಸದಸ್ಯತ್ವ ತಾಂತಾರೆ ಅವರು. ಸದ್ಯದಲ್ಲೇ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಓಪನ್ ಆದಾಗಿ ಎಲ್ಲೆಲ್ಲಿ ಸಹಕಾರಿ ಬ್ಯಾಂಕ್ಗಳಿದ್ದಾವೆ ಅಂತ ನೋಡ್ಕೊಂಡು ನಿಮಗೆ ಹೆಚ್ಚಿನ ಮಾಹಿತಿ ನಾನು ಕೊಡ್ತೀನಿ. ಇನ್ನೂ ಏನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ನಮಸ್ತೆ.